ಸರಿ ಸರ್, ನೀವು ಅಪ್ಪು ಸಿನಿಮಾದಲ್ಲಿ ಅವ್ರ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದ್ದೆ, ಅವ್ರ ಜೊತೆ ವರ್ಕ್ ಮಾಡಿದ್ದೆ, ನಿಮ್ಮ ಅವರ ಒಡನಾಟ ಹೇಗಿತ್ತು? ಇವತ್ತು ಏನು ಒಂದು ದುರ್ಘಟನೆ ಆಗಿದೆ. ನಿಜವಾಗ್ಲೂ ಇದು ಕನ್ನಡ ಚಲನಚಿತ್ರ ನಿರ್ಮಾಪಕರಿಗೆ ಆಗ್ಬೋದು ಅಥವಾ ಚಲನಚಿತ್ರ ಮಂಡಳಿಗೆ ಆಗ್ಬೋದು ತುಂಬಲಾರದ ನಷ್ಟ ತಪ್ಪಾಗಲಾರ್ದು. ಸೌಂದರ್ಯ ಜಗದೀಶ್ ಅವರ ಮೊದಲನೇ ಚಿತ್ರ, ಎರಡನೇ ಚಿತ್ರ ಅಪ್ಪು ಪಪ್ಪು, ಅದರಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೆ. ಅದು ಕಾಂಬೋಡಿಯಾದಲ್ಲಿ 45 ದಿವಸ ಶೂಟಿಂಗ್ ಇತ್ತು. ನಾನು ನನ್ನ ತಮ್ಮ ಒಟ್ಟಿಗೆ ಮಾಡಿದ್ವಿ. ನಿಜವಾಗ್ಲೂ ಒಳ್ಳೆ ನಿರ್ಮಾಪಕರು, ಸಹೃದಯಿಗಳು, ಹೆಲ್ಪಿಂಗ್ ನೇಚರ್ ತುಂಬ ಇತ್ತು. ನನ್ನ ಅವರ ಒಡನಾಟ ತುಂಬ ಆತ್ಮೀಯವಾಗಿತ್ತು. ವರ್ಕೌಟ್ ಬಗ್ಗೆ, ಎಕ್ಸಸೈಸ್ ಬಗ್ಗೆ ತುಂಬ ತಿಳ್ಕೊತಾಯಿದ್ರು. ಲಾಸ್ಟು ಒಂದು ತಿಂಗಳಿಂದಲೇ ಮಗಳ ಮದುವೆಗೆ ನನಗೆ ಇನ್ವಿಟೇಷನ್ ಕೊಡೋಕ್ಕೆ ಮನೆಗೆಲ್ಲ ಬಂದಿದ್ದರು. ತುಂಬ ಹೃದಯದಿಂದ ನನಗೆ ಕರೆದಿದ್ರು. ನಿಜವಾಗ್ಲೂ ಇವತ್ತು ಈ ದುರ್ಘಟನೆ ಆಗಿರೋದು ಯಾರಿಗೇ ಆಗಲಿ, ಯಾವುದೇ ವ್ಯಕ್ತಿಗಾಗಲಿ ಆಗಬಾರ್ದು. ಈ ಒಂದು ದುಃಖನ ತಡ್ಕೊಳ್ಳೋ ಶಕ್ತಿ ಅವ್ರು ಕೊಡಲಿ ಅಂತ ತಾಯಿ ಚಾಮುಂಡೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.